ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ವೀಕ್ಷಕರೇ, ಇವತ್ತು ಭೀಮನ ಅಮಾವಾಸ್ಯೆ, ಭಾಳ ವಿಶೇಷವಾದ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ ಕೂಡ ಹೇಳ್ತಾರೆ. ಇದು ನಮ್ಮ ದಾವಣಗೆರೆಯ ದೇವರಾಜರ್ಸ್ ಬಡಾವಣೆ ಎ ಬ್ಲಾಕ್ನಲ್ಲಿ ಕೋರ್ಟ್ ಹಿಂಭಾಗ ಇರತಕ್ಕಂತಹ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಸತತ 27-28 ವರ್ಷಗಳಿಂದ ಭಕ್ತಾದಿಗಳು ಈ ಥರ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಇತ್ತೀಚೆಗೆ ಭಕ್ತರು ಕೂಡ ಹೆಚ್ಚಾಗಿ ಅಮಾವಾಸ್ಯೆ ಹುಣ್ಣಿಮೆ ಪ್ರತಿನಿತ್ಯ ಸೇರ್ತಾ ಇದ್ದಾರೆ. ಇವತ್ತು ಭೀಮನ ಅಮಾವಾಸ್ಯೆ ಇರೋದರಿಂದ ದಾವಣಗೆರೆಯ BJP ಮುಖಂಡ BG ಅಜಯ್ ಕುಮಾರ್ ಅವರು ಇಲ್ಲಿ ವಿಶೇಷವಾಗಿ ಆಹ್ವಾನಿತರಾಗಿ ಸೇವಾಕರ್ತರಾಗಿದ್ದರು. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೇಗೆ ಪ್ರಖ್ಯಾತಿಯಾಗಿದೆಯೋ ಹಾಗೆ ದಾವಣಗೆರೆಯ ಮಧ್ಯಭಾಗದಲ್ಲಿ ಇದು ಮಧ್ಯನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎಂದು ವಿಶೇಷವಾಗಿ ಕರೆಯಲ್ಪಡುತ್ತದೆ. ಇಲ್ಲಿ ಎಷ್ಟೋ ಜನ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಹಾಲು ಬಿಟ್ಟ ಮೇಲೆ ಮೊದಲ ತುತ್ತನ್ನು ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮುಂದೆ ಊಟ ಮಾಡಿಸಿ ಹೋಗುತ್ತಾರೆ. ಮಕ್ಕಳಾಗದೇ ಅಂಥ ಸಂದರ್ಭದಲ್ಲಿ ಹಾಗೂ ಮಕ್ಕಳು ಊಟ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಹರಕೆ ಹೊತ್ತು ಮಕ್ಕಳು ಆದ ಮೇಲೆ ಅಥವಾ ಮಕ್ಕಳು ಊಟ ಮಾಡುವುದಕ್ಕೋಸ್ಕರ ಇಲ್ಲಿ ಹರಕೆಯನ್ನು ಏನು ಸಲ್ಲಿಸಿರುತ್ತಾರೆ ಆ ಹರಕೆಯನ್ನು ತೀರಿಸಿ ಹೋಗುವ ಒಂದು ವಾಡಿಕೆ ಇದೆ. ನಾಗರ ಅಮಾವಾಸ್ಯೆ 24/7/2025 ಗುರುವಾರ ಶ್ರೀ ನಾಗಲಿಂಗೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಮೃತ್ಯುಂಜಯ ಹೋಮ, ಪ್ರಧಾನ ದಿವಸ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಇದರ ಸೇವಾಕರ್ತರು ಶ್ರೀಮತಿ ಮಂಗಳಾ ಮತ್ತು ಶ್ರೀ ಅಜಯ್ ಕುಮಾರ್ BG ಹಾಗೂ ಅವರ ಕುಟುಂಬದವರು. ಅವರಿಗೆ ಮಾತಾ ಅನ್ನಪೂರ್ಣೇಶ್ವರಿ ಸಕಲ ಆಯುರಾರೋಗ್ಯ, ಐಶ್ವರ್ಯ, ಸಂಪತ್ತು, ಸುಖ, ಶಾಂತಿ ಎಲ್ಲ ನೆಮ್ಮದಿಯಾಗಿ ಕೊಡಲಿ ಅಂತ ಹೇಳಿ ನಮ್ಮ ಕಮಿಟಿ ಕಡೆಯಿಂದ ಮಾತಾ ಅನ್ನಪೂರ್ಣೇಶ್ವರಿಗಳಲ್ಲಿ ನಾವು ಅವರ ಪಾದಾರಗಳನ್ನು ಕೇಳ್ಕೊಳ್ತಾ ಅವರ ಇವತ್ತು ಏನು ಸರ್ ವಿಶೇಷವಾಗಿ ಇಲ್ಲಿ ಪೂಜೆ, ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಈ ದಾವಣಗೆರೆ ಮಧ್ಯಭಾಗ ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ವಿಶೇಷವಾದಂಥ ಒಂದು ಪೂಜೆಯನ್ನು, ಅಭಿಷೇಕವನ್ನು, ಹೋಮವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಈ ಕಮಿಟಿಯ ಸದಸ್ಯರು, ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿಗಳು ಎಲ್ಲರೂ ಸಹಿತ ಭಾಳ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಸಹಿತ ಯಾರಿಗೆ ಹೋಮವನ್ನು, ದೇವಿಯ ಪೂಜೆಯನ್ನು ಮಾಡಿಸ್ಬೇಕನ್ನೋ ಆಸಕ್ತಿ ಇದೆ ಅಂಥವರಿಂದ ಈ ಪೂಜೆಯನ್ನು ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಹೋಮ ಹವನಗಳನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು ಇದೊಂದು ಪ್ರತೀತಿ. ನಾನು ಸಹಿತ ಒಂದು ದಿವಸ ಈಗೊಂದು ಸುಮಾರು 12 ವರ್ಷದ ಹಿಂದೆ ನಾನು ತಾಯಿಯ ಆಶೀರ್ವಾದವನ್ನು ಪಡೆಯೋಣ ಅಂದ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕಮಿಟಿಯ ಅಧ್ಯಕ್ಷರುಗಳಾಗಲಿ, ಆಮೇಲೆ ಇಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಅರ್ಚಕರುಗಳು ನನಗೆ ತಾವು ಯಾರು, ಏನು ಮಾಡ್ತಾ ಇದ್ದೀರಾ, ನನ್ನ ಸಂಪೂರ್ಣ ವಿವರವನ್ನು ತಿಳ್ಕೊಂಡಾದಮೇಲೆ ನನಗೆ ಒಂದು ಮನಸ್ಸು ಹೇಳ್ತಾ ಇದೆ, ತಾಯಿಯ ಅನುಕರಣೆಯಿಂದ ನೀವು ಪ್ರತಿ ತಿಂಗಳು ಭೀಮನ ಅಮಾವಾಸ್ಯೆಯೊಂದು ಯಾಕೆ ನೀವಿಲ್ಲಿ ಹೋಮ ಹವನ ಪೂಜೆ ಅಭಿಷೇಕಗಳನ್ನು ನಿಮ್ಮ ಕೈಯಿಂದ ಈ ಸೇವಾರ್ಥ ನಡಿಬಾರ್ದು ಅನ್ನೋ ಮಾತನ್ನು ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು. ನನಗೂ ಏನೋ ಒಂಥರ ಪ್ರೇರಣೆ ಆಯಿತು ಅವ್ರ ಬಾಯಿಂದ ಬಂದಂಥ ನುಡಿ. ನಾನು ಕೂಡ ನಾವೆಲ್ಲ ದೈವವನ್ನು ನಂಬಿರ್ತಕ್ಕಂಥವ್ರು, ಈ ಭಾರತೀಯರು, ತಮಗೆಲ್ಲ ಗೊತ್ತಿದೆ. ದೈವವನ್ನು ಮರೆತವನಿಗೆ ಅದೇನೋ ಬಬ್ರುವಾಹನ ಹೇಳ್ತಾನಲ್ಲ, ಆ ಥರ ನಾವೆಲ್ಲ ದೈವವನ್ನು ನಂಬಿರ್ತಕ್ಕಂಥವ್ರು. ಅದರಲ್ಲೂ ವಿಶೇಷವಾಗಿ ಈ ದಾವಣಗೆರೆಯಲ್ಲಿ ಏನು 27 ವರ್ಷದಿಂದ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇಲ್ಲಿ ಆರಂಭಗೊಂಡು ಮೊದಲು ಈ ಗರ್ಭಗುಡಿ ಇದ್ದಂಥದ್ದು ಇವತ್ತು ಭಾಳ ಬೃಹದಾಕಾರವಾಗಿ ಇವತ್ತು ಕಟ್ಟಡ ಕಟ್ಟಿರ್ತಕ್ಕಂಥದ್ದು. ಅದಲ್ಲದೆ
ಎದುರುಗಡೆ ಇರ್ತಕ್ಕಂಥ ಒಂದು ಕಟ್ಟಡವನ್ನು ಸಹಿತ ಕಮಿಟಿಯವರು ತಗೊಂಡಿದ್ದಾರೆ. ಅಲ್ಲೂ ಕೂಡ ಒಂದು ಜನರಿಗೆ ಭಕ್ತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಲ್ಲೆಲ್ಲ ಒಂದು ಕಟ್ಟಡವನ್ನು ಇವತ್ತಿನ ಒಂದು ತಾಂತ್ರಿಕತೆ ದೃಷ್ಟಿಯನ್ನು ಇಟ್ಕೊಂಡು ಜನರಿಗೆ ಅನುಕೂಲ ಆಗೋ ರೀತಿಯಿಂದ ಅಲ್ಲೊಂದು ವಿಶೇಷವಾದಂಥ ಒಂದು ದಾಸೋಹ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಆಲೋಚನೆಯನ್ನು ಇಟ್ಕೊಂಡು ಅವರು ಆ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ನಾನು ಕೂಡ ಪ್ರತಿ ವರ್ಷದಂತೆ ಇದು 12ನೇ ವರ್ಷ ನಾನು ಈ ಅಭಿಷೇಕ ಹೋಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನಗೂ ನಮ್ಮ ಕುಟುಂಬದವರೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗಿದೆ. ನನ್ನ ಜೊತೆಗೆ ಬಂದಿರತಕ್ಕಂಥವ್ರು ಕೂಡ ನನ್ನ ಸಹೋದರಗಳು, ನಮ್ಮೆಲ್ಲ ಸಂಬಂಧಿಗಳು, ಬಂಧುಗಳು ಸಹಿತ ಇವತ್ತು ಬಂದಿದ್ದಾರೆ. ಆದರೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳ ಆದಿಯಾಗಿ ಈ ಪೂಜೆಯನ್ನು ನೆರವೇರಿಸೋಕ್ಕೇನು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥವರಿಂದ ಹಿಡಿದು ಎಲ್ರಿಗೂ ಸಹಿತ ಭಾಳ ಗೌರವ ಆತಿಥ್ಯದಿಂದ ತಾಯಿ ಒಲ್ದು ಅವ್ರ ಮನೆಗೆ ಕರ್ಕೊಂಡೋಗೋ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಎಲ್ಲರೂ ಸಹ ನಮಗೆ ಆರೈಸಿ ಆಶೀರ್ವದಿಸಿ ಕಳಿಸೋ ಅಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಸಹಿತ ನಾನು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ.